ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇನು ನೋಡ್ತಾರೆ, ಇವತ್ತು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚಾದ್ಯಂತ ಇವತ್ತು ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅವರ ಮನದಾಳದ ಮಾತುಗಳು ಗಿಲ್ಲಿ ಸರ್ ಬಗ್ಗೆ. ಇವತ್ತು ನಾನು ಗೋವಾದಲ್ಲಿದ್ದೀನಿ. ಗೋವಾದ ಹಳೆ ಒಂದು ಚರ್ಚ್ ಹತ್ರ ನಾನು ಬಂದಿರುವಂಥದ್ದು, ನಮ್ಮ ಅಲಯನ್ಸ್ ಟೀಮ್ ಬಂದಿರೋಂಥದ್ದು, ಕ್ಯಾಬಿನೆಟ್ ಟೀಮ್ ಕೂಡ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಕನ್ನಡಿಗರು ಏನು ಹೇಳ್ತಾರೆ ಅನ್ನೋದು ಕೂಡ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಗಿಲ್ಲಿ ಸರ್ ಬಗ್ಗೆ. ಎಸ್ ಸರ್ ನಮಸ್ಕಾರ. ಎಲ್ಲ ಹೆಮ್ಮೆಯ ಕನ್ನಡಿಗರಿಗೆ ಮೈಸೂರಿನ ಅಲಯನ್ಸ್ ಸಂಸ್ಥೆಯಿಂದ ಶುಭಾಶಯಗಳು ಹಾಗೂ ಸ್ವಾಗತ. ಸರ್ ಏನು ಹೇಳ್ತೀರಾ ಗಿಲ್ಲಿ ಸರ್ ಬಗ್ಗೆ? ಓಕೆ 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 ಏನು ಹೇಳ್ತೀರಾ ಸರ್? ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ ಪರ್ಸನ್ ಅಂತೀರಾ? ಓಕೆ, ನೆನ್ನೆನೇ ವೋಟಿಂಗ್ ಪವರ್ ಮುಗೀತು, ಇನ್ನೇನು ಬರೀ ಜೈಕಾರನೇ. ಏನು ಹೇಳ್ತೀರಾ? ಓಕೆ 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 ತಾವು ಸರ್ ಏನು ಹೇಳ್ತೀರಾ? ಬಿಗ್ ಬಾಸ್ ನೋಡಲ್ಲ, ವೋಟ್ ಹಾಕಿಲ್ಲ. ಓಕೆ ಒಂದು ದಿವಸ ನೋಡಿಲ್ಲ. ಆಗ್ಲಿ ಬಿಡಿ. ಓಕೆ, ರೈತನ ಮಗ, ಮಂಡ್ಯದ ಗಂಡು. ನಮ್ಮೂರವರು ಅಂತ ನಿಮ್ಮೂರ? ಯಾವ ಊರು? ಮೈಸೂರು. ಮೈಸೂರು. ಓಕೆ ಓಕೆ ಸರ್ ಏನು ಹೇಳ್ತೀರಾ? ಓಕೆ ಓಕೆ ಯಾಕೆ ತುಂಬ ಫ್ರೀ ಇರಲ್ಲ ತಾವೆಲ್ಲ ಅನ್ಸುತ್ತೆ. ಓಕೆ ಓಕೆ ಹಾಂ ಗಿಲ್ಲಿ ಗೆಲ್ಲಬೇಕು ಅಂತ ಆಸೆನಾ? ಓಕೆ ಸರ್ ತಾವು? ನಾವು ಹಾಫ್ ಅನ್ ಅವರ್ ಅಷ್ಟೇ ನೋಡೋದು. ಓಕೆ, ಹೈಲೈಟ್ಸ್ ಮಾತ್ರ? ಕಿಚ್ಚ ಸುದೀಪ್ ಅವ್ರದ್ದು. ಓಕೆ ಓಕೆ ವೀಕೆಂಡ್ ಅಲ್ಲೇ ಬರುತ್ತಲ್ಲ, ಮರದ ಕತೆ ಕಿಚನ್ ಅದೊಂದನ್ನ ಹೈಲೈಟ್ಸ್ ಅಲ್ಲಿ ನೋಡ್ಕೊಂತಾರೆ, ರೀಕ್ಯಾಪ್ಸ್ ಏನಿರುತ್ತೆ. ಓಕೆ, ಬಟ್ ಆಸ್ ಫಾರ್ ಇಸ್ ಡೂಯಿಂಗ್ ಗುಡ್, ಚೆನ್ನಾಗಿ ಮಾಡ್ತಿದ್ದಾರೆ. ವೋಟಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನಾನು ನನ್ನ ಫ್ರೆಂಡ್ಸ್ ರಿಪೋರ್ಟ್ ಹೇಳ್ತಾ ಇರ್ತಾರೆ. ಸೊ ಲೆಟ್ ಹಿಮ್ ವಿನ್. ಓಕೆ, ಯಾಕೆ ಗೆಲ್ಬೇಕು ಗಿಲ್ಲಿ ಸರ್? ಈಸ್ ಸಾಫ್ಟ್ ಹಾರ್ಟೆಡ್. ಒಂದು ನಮ್ಮ ಕಡೆ ಲೋಕಲ್ ಐಟು. ಓಕೆ ಓಕೆ, ಮೈಸೂರು ಸೈಡ್ ಇನ್ ಬೆಲ್ಟ್, ಮಂಡ್ಯ ಜಿಲ್ಲೆ, ಮಂಡ್ಯ, ಮಳವಳ್ಳಿ ತಾಲೂಕು. ಇಲ್ಗೂ ಫಿಲ್ಟರ್ ಇಲ್ಲ. ರೈತನ ಮಗ. ಆದ್ರಿಂದ ಗೆಲ್ಲಿ. ಒನ್ ಆಫ್ ದ ಜೆರಾಕ್ಸ್ ಉಪೇಂದ್ರ. ಹೌದು, ಜೆರಾಕ್ಸ್ ಉಪೇಂದ್ರ ಅವರು. ಗೆಲ್ಲಿ. ಓಕೆ, ಹಾಗೆ ನಮ್ಮ ಅಲಯನ್ಸ್ ಕೂಡ ಮಾತಾಡ್ಸೋಣ. ಸರ್ ಏನ್ ಹೇಳ್ತೀರಾ? ಸರ್ ಖಂಡಿತವಾಗಿ ಗಿಲ್ಲಿ ಅವರು ಗೆಲ್ಬೇಕಾಗಿದೆ. ಓಕೆ, ಯಾಕಂದ್ರೆ ಅವರ ಸ್ಟ್ಯಾಚರ್ ತುಂಬಾ ಓಕೆ ಚೆನ್ನಾಗಿ ಬಿಗ್ ಬಾಸ್ ಏನಿದೆ ಓಕೆ ನಡೆಸ್ಕೊಂಡು ಹೋಗಿದಂಗೆ ಕೊನೆವರೆಗೂ. ಹಾಗಾಗಿ ಗಿಲ್ಲಿ ಗೆದ್ದೇ ಗೆಲ್ತಾರೆ. ಆಲ್ ಓವರ್ ಇಂಡಿಯಾ ಅಲಯನ್ಸ್ ಗಿಲ್ಲಿಗೆ ವೋಟ್ ಮಾಡಿರ್ಬೋದು ಮೋಸ್ಟ್ಲಿ. ಗೆಲ್ಲಿ ಗಿಲ್ಲಿ ಗೆಲ್ಲಿ. ಎಸ್, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸರ್ ಒಂದೆರಡು ತಮ್ಮ ಬಿಗ್ ಸ್ಕ್ರೀನ್ ಮತ್ತೆ ಸ್ಮಾಲ್ ಸ್ಕ್ರೀನ್ ಎರಡು ಕೂಡ ನಮಗೆ ಚಿರಪರಿಚಿತ ಇದೆ. ಏನಾಗುತ್ತೆ, ಈ ಸಾಧಾರಣ ಕುಟುಂಬದಲ್ಲಿ ಬಂದು ಮಂಡ್ಯಲ್ಲಿ ಬಹಳಷ್ಟು ಹೆಚ್ಚಿನ ಜನರಾಗಿರೋದ್ರಿಂದ, ಆಮೇಲೆ ಅವರ ಏನು ಅವ್ರ ಪಾತ್ರ ಇದೆ, ಆ ಪಾತ್ರನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಮನರಂಜನೆ ಕೊಟ್ಟಿದ್ದಾರೆ. ಸೊ ಅವರಿಗೆ ಅವ್ರು ವಿಜಯಶಾಲಿಯಾಗಿ ಬರಲಿ ಅಂತ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು. ಡಾಕ್ಟ್ರೆ ಏನ್ ಹೇಳ್ತೀರಾ? ಡಾಕ್ಟ್ರೆ, ಗಲ್ಲಿಲೂ ಗಿಲ್ಲಿ ಅವರ ಹವೆ ಇದೆ. ನಮ್ಮ ಕರ್ನಾಟಕದ ಜನತೆ ಪ್ರತಿಯೊಬ್ಬರು ಕೂಡ ಅವ್ರಿಗೆ ವೋಟ್ ಮಾಡಿದ್ದಾರೆ. ವಿಜಯಶಾಲಿಯಾಗಿ ನಮ್ಮ ಮುಂದೆ ಅವ್ರು ಬರ್ತಾರೆ ಸರ್. ಓಕೆ, ಯಾರು ಗೆಲ್ಬೇಕು? ಯಾರು ಗೆಲ್ಬೇಕು? ಗಿಲ್ಲಿ ಗಿಲ್ಲಿ ಗೆಲ್ಬೇಕಾ ಬಿಗ್ ಬಾಸ್ ಅಲ್ಲಿ? ಓಕೆ ಎಸ್ ಅಣ್ಣ, ಈಗ ನೀವು ಅಪ್ಪು ಸರ ಪಕ್ಕ ಅಭಿಮಾನಿ. ಅವ್ರು ಶಿವಣ್ಣವ್ರು ಹೇಳ್ದಂಗೆ ಗಿಲ್ಲಿ ಅವರು ಟಾಪ್ ಬರಬೇಕು. ಓಕೆ, ಆತ್ಮೀಯಾದಂತ ನಮ್ಮ ಶಿವಣ್ಣವ್ರ ಆತ್ಮೀಯರವರು, ಅವ್ರ ಮಾತೇ ವೇದವಾಕ್ಯ. ಅಣ್ಣ ಗಿಲ್ಲಿ ಅವರು ಗೆಲ್ಲಬೇಕು. ಯಾಕಂದ್ರೆ ಬಡ ಕುಟುಂಬದಿಂದ ಒಂದಂತ ಬಡ ರೈತನ ಮಗ. ಅವನು ಇಡೀ ಪ್ರಪಂಚದಾದ್ಯಂತ ಅವನಿಗೆ ಚೀನಾದಲ್ಲೂ ಸುಧಾ ಓಟ್ ಹಾಕಿರ್ತಕ್ಕಂಥದ್ದು ನಾನು ನೋಡಿದೆ. ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ನಮ್ಮ ಕನ್ನಡಿಗರು ಯಾವ್ಯಾವ ದೇಶದಲ್ಲಿದ್ದಾರೆ ಎಲ್ಲರೂ ಓಟ್ ಹಾಕಿದ್ದಾರೆ. ಇವತ್ತು ನೋಡಿದ್ರೆ 37 ಕೋಟಿಗಿಂತ ಹೆಚ್ಚು ಓಟನ್ನು ಹಾಕಿದೆ ಅಂತಕ್ಕಂಥದ್ದು ವರ್ತಮಾನ ಬರ್ತಾ ಇದೆ. ಇನ್ನೂ 40 ಕೋಟಿಯಷ್ಟು ಗೆಲ್ಲಿ ಅವನು ಇಡೀ ರಾಜ್ಯಕ್ಕೆ, ಪ್ರಪಂಚಕ್ಕೆ ಒಳ್ಳೆ ಹೆಸರನ್ನ ಗಳಿಸ್ಲಿ ಅಂತ. ರೈತನ ಮಗ ಮುಖ್ಯವಾಗಿ. ಒಳ್ಳೆಯದಾಗ. ಓಕೆ ಓಕೆ ಎಸ್, ಒಂದು ಸ್ಟಾರ್ ಕ್ಯಾಂಪೇನ್ ಮಾಡೋದಾದ್ರೆ ಗಿಲ್ಲಿ ಸರ್ ಬಗ್ಗೆ ಮತ್ತೊಮ್ಮೆ. ಆಯ್ತು ಅಕ್ಕ. ಎಸ್, ಟೈಮ್ ಇಲ್ಲ. ಎಸ್, ನಿಜಲು ವೀಕ್ಷಣೆಗೆ ಟೈಮ್ ಇಲ್ಲ. ಹಾಗಾಗಿ ಅಣ್ಣ ಗಿಲ್ಲಿ ಬಗ್ಗೆ ಓ ಬಿಗ್ ಬಾಸ್ ಗಿಲ್ಲಿ. ಅಯ್ಯೋ ಒಬ್ಬೊಬ್ರು ಎಸ್ 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 ಎಸ್, ಇಡೀ ಅಲಯನ್ಸ್ ಟೀಮು ಬಂದಿರೋಂಥದ್ದು. ಓಕೆ, ರೆಡಿ. ಓಕೆ, ಬಗ್ಗೆ ಮಾತಾಡಿದಂಥ ಒಂದಷ್ಟು ಮೈಸೂರು ಮತ್ತು ಬೆಂಗಳೂರು ಕನ್ನಡಿಗರು ಕೂಡ ನಾವು ಇಲ್ಲಿ ನೋಡಿದ್ವಿ. ಆ್ಯಕ್ಚುಲಿ ಗೆಲ್ಲೋ ಪರ್ಸನ್ ಕೂಡ ಆಗಿರೋದ್ರಿಂದ
ಗಿಲ್ಲಿ ಗೆಲ್ಲೋದು ಬಹಳ ವಿಶೇಷವಾಗಿರುತ್ತೆ.